ನಮಸ್ಕಾರ ದೇವರು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಪ್ರೊಫೈಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಿ ಪಟಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ರೊಫೈಲ್ ನೋಡೋದಾದ್ರೆ ಇವರ ಹೆಸರು ಸುಶೀಲಾ ಅಂತೇಳ್ಬಿಟ್ಟು, ವಯಸ್ಸು 40 ವರ್ಷ ಕಂಪ್ಲೀಟ್ ಆಗಿದೆ. ಊರು ಬೆಂಗಳೂರು ಭಾಗದವರು, ಕೆಲಸ ಹೌಸ್ ವೈಫ್ ಆಗಿದ್ದಾರೆ. ಸಮಸ್ಯೆ ಏನಪ್ಪ ಅಂದರೆ ಒಬ್ಬ ಮುದುಕನ ಜೊತೆ 2ನೇ ಮದುವೆ ಆಗಿದ್ದೇನೆ ಅಂತೇಳಿ ಹೇಳಿರೋದು. ಸೊ 40ನೇ ವಯಸ್ಸಿಗೆ ಬೇಕಾದಂತಹ ಸುಖ ಗಂಡನಿಂದ ಸಿಗ್ತಾ ಇಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ಸ್ಥಳ ಬೆಳಗ್ಗೆ 10 ಗಂಟೆಯ ಮೇಲ್ಪಟ್ಟು ಮನೆಗೆ ಬಂದರೆ ಎತ್ತಿ ಕೊಡ್ತೀನಿ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿ ಇರೋ ಟೊಯೋಟಾ ಲ್ಯಾಂಡ್ ಕ್ರೂಸರ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಮನೆಯಲ್ಲಿ ಒಂಟಿ ಇದ್ದಾಗ ಮಾಡುವ ವೀಡಿಯೋಗಳನ್ನು ಅತಿ ಹೆಚ್ಚಾಗಿ ನೋಡ್ತೀನಿ, ಹಾಗಾಗಿ ಈ ಥರ ಒಂದು ಹುಚ್ಚು ಆಸೆ ಇದೆ ಅಂತೇಳಿ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒಳ್ಳೆ ಆಸ್ತಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮುದುಕನನ್ನು ಕಟ್ಕೊಂಡು ಜೀವನ ಮಾಡ್ತಾಯಿದ್ದೀನಿ, ಇದೊಂದು ನಿಮ್ಮ ತಲೆಯಲ್ಲಿರಲಿ. ಎರಡನೇದು, ದಿನ ಮಾಡುವ ವೀಡಿಯೋಗಳನ್ನು ನೋಡಿಕೊಂಡೆ ಮಲಗೋದು. ಬಿಕಾಸ್ ಆಫ್ ಗಂಡನ ಕಡೆಯಿಂದ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಇಲ್ಲ. ಸೊ ಮಾಡುವ ವೀಡಿಯೋಗಳಲ್ಲಿ ಚೀಪೋದು ನೆಕ್ಕೋದು ತುಂಬಾ ಇಷ್ಟಪಡ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ನೀವೇನಾದರೂ ಕೈಗೆ ಸಿಕ್ಕರೆ ಗಂಟಲವರೆಗೆ ಇಟ್ಕೋತೀನಿ ಅಂತೇಳಿ ಅದೆಷ್ಟು ಮಾಡುವ ವೀಡಿಯೋಗಳನ್ನು ನೋಡ್ತೀನಿ. ಸೊ ಹಾಗಾಗಿ ಈ ಥರ ಒಂದು ಹುಚ್ಚು ಬಯಕೆ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಸೊ ಹಾಗಾದರೆ ಗಂಡಿನಲ್ಲಿ ಈ ಒಂದು ಗುಣ ನೋಡಿ ಗೆಳೆತನ ಮಾಡ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಮಾತಲ್ಲಿ ಮರಳು ಮಾಡುವ ಕಲೆ ಕೂಡ ಗೊತ್ತಿರಬೇಕು. ಎರಡನೇದು, ನಿಮ್ಮದು ಕೈಯಲ್ಲಿ ಹಿಡ್ಕೊಂಡ್ರೆ 6 ಇಂಚು ಉದ್ದ ಕಾಣಿಸ್ಬೇಕು. ಮೂರನೇದು, ಆಟ ಶುರು ಮಾಡಿದ್ರೆ 30 ನಿಮಿಷ ತನಕ ಸತತವಾಗಿ ಕೇಯಬೇಕು. ನಾಲ್ಕನೇದು, ಹಣಕಾಸಿನ ಸಹಾಯ ಮಾಡ್ತೀನಿ, ಡೋಂಟ್ ವರಿ ಅಂತೇಳಿ ತಿಳಿಸಿದ್ದಾರೆ. ಆ್ಯಂಡ್ ಫೈನಲಿ, ಆಸಕ್ತಿ ಇದ್ದವ್ರ ಜೊತೆ ಮಾತ್ರ ಗೆಳೆತನ ಮಾಡ್ತೀನಿ, ಕಾಲ್ ಮಾಡಿ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರೋ ಟೊಯೋಟಾ ಲ್ಯಾಂಡ್ ಕ್ರೂಸರ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಕಾರಿನ ಪ್ರೈಸ್ ಬಂದ್ಬಿಟ್ಟು 62 ಲಕ್ಷ ಅಂತೇಳಿ ಹೇಳಿರೋದು. ಸೊ ಓವರ್ವ್ಯೂ ನೋಡೋದಾದರೆ ರಿಜಿಸ್ಟ್ರೇಷನ್ ಇಯರು 2014 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಫ್ಯೂಯಲ್ ಟೈಪು ಡೀಸೆಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 7 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 1,60,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ಜೈಪುರ್ ಅಂತೇಳಿ ತಿಳಿಸಿದ್ದಾರೆ. ಓನರ್ಶಿಪ್ಪು ಸೆಕೆಂಡ್ ಓನರ್ ಆಗಿರೋದು. ಆ್ಯಂಡ್ ಇಂಜಿನ್ ಡಿಸ್ಪ್ಲೇಸ್ಮೆಂಟು 2982 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ನಿರ್ಧಾರವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ.